ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿತ್ತು. ನಮ್ಮಲ್ಲೇ ಇದ್ಕೊಂಡು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಗೊತ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇವತ್ತು ಬಂದಂತಹ ಮೀಟಿಂಗ್ ಅಲ್ಲಿ ಬಿಜೆಪಿಯಲ್ಲಿ ಅವಳ ಒಂದಷ್ಟು ಏನು ನ್ಯೂನತೆಗಳಿತ್ತು ಅದನ್ನ ಸರಿಪಡಿಸುವಂತಹ ಪ್ರಯತ್ನ ಆಗಿತ್ತು. ಆದ್ರೆ ಅಡ್ಡ ಮತದಾನದ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪವಾಗಿದೆ. ನಮ್ಮವರು 4 ಜನ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮದ ಪ್ರಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೊಟ್ಟಿರುವಂತಹ ಹೇಳಿಕೆ ಇವತ್ತು ಬಿಜೆಪಿಯಲ್ಲಿ ಮೀಟಿಂಗ್ಗಳು ಆಯಿತು. ರಾಧಾ ಮೋಹನ್ ದಾಸ್ ಅವರು ಬಂದರು, ಮೀಟಿಂಗ್ ಅನ್ನ ಮಾಡಿದ್ರು. ಬಟ್ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಚರ್ಚೆ ಆಯಿತು. उसकी प्रक्रिया चल रही है. जो ही हम लोग कंफर्म हो जाएंगे कि किसने किसने क्रॉस वोट किया है. हम लोग मानते हैं कि हमारे 4 लोगों ने किया था. तो जो ही हमें परिस्थिति कंफर्मेशन मिलेगी, हम एक अनुशासन में विश्वास रखने वाले संगठन जो उचित होगा हम करेंगे. उसकी प्रक्रिया चल रही है. जो ही हम लोग कंफर्म हो जाएंगे कि किसने किसने क्रॉस वोट किया है. हम लोग मानते हैं कि हमारे 4 लोगों ने किया था. तो जो ही हमें परिस्थिति कंफर्मेशन मिलेगी, हम एक अनुशासन में विश्वास रखने वाले संगठन जो उचित होगा हम करेंगे. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಘಟನೆ ಇವತ್ತು ಚರ್ಚೆಯಾಗಿದೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಯಿತು, ಕಾಂಗ್ರೆಸ್ಗೆ ಗೆಲುವಾಯಿತು. ಸೊ ಹಾಗಾಗಿ ಬಿಜೆಪಿಯಲ್ಲೇ ಇದ್ಕೊಂಡು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಆ 4 ಜನ ಯಾರು ಅಂತ ಗೊತ್ತಿದೆ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ಪ್ರಕ್ರಿಯೆ ಆಗತ್ತೆ, ಅದಕ್ಕೆ ಬೇಕಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ತೀವಿ ಪಕ್ಷದಿಂದ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಬಟ್ ಯಾರು ಅನ್ನೋದನ್ನ ಇಲ್ಲಿ ರಿವ್ಯೂ ಮಾಡಿಲ್ಲ. ಆ 4 ಜನ ಯಾರು ಅನ್ನೋದು ನಮಗೆ ಗೊತ್ತಿದೆ. ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನ ನಾವು ತೆಗೆದುಕೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೊಟ್ಟಿರುವಂತಹ ಹೇಳಿಕೆ ಇದು.